ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ವಿಳ್ಯದೆಲೆ ಲಡ್ಡು ಮಾಡ್ತಾಯಿದ್ದೀನಿ, ಪಾನಕ ಲಡ್ಡು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ವಿಳ್ಯದೆಲೆ ತೊಗೊಂಡಿದ್ದೀನಿ. ಇದು ಚಿಕ್ಕ ಚಿಕ್ಕ ಸೈಜ್ದು ನೋಡಿ, ಇಷ್ಟೇ ಸೈಜು ವಿಳ್ಯದೆಲೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಂದು ದೊಡ್ಡದು ಒಂದು 10 ತೊಗೊಂಡ್ರೆ ಸಾಕಾಗುತ್ತೆ. ನಾನು ಅದಕ್ಕೆ ಒಂದು 15 ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಒಂದು 10 ನಿಮಿಷ ನೆನೆಸ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮಣ್ಣಿನಲ್ಲಿದ್ದರೆ ಹೋಗಲಿ ಅಂದ್ಬಿಟ್ಟು. ಈಗ ನಾನಿದು ಒಂದು ಜಾರ್ ತಗೊಳ್ತೀನಿ. ಜಾರ್ಗೆ ಈ ಥರ ಕಟ್ ಮಾಡ್ಕೊಳ್ತೀನಿ ನೋಡಿ. ಇದು ತೆಗೆದುಬಿಡೋಣ, ಮೇಲೆ ಏನು ತೊಟ ಇದೆ ಅದು ತೆಗೆದುಬಿಟ್ಟು ಇದು ಈ ಥರ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ 10ರಿಂದ 12 ವಿಳ್ಯದೆಲೆ ತಗೊಳ್ಬೋದು, ದೊಡ್ಡದಾದರೆ. ಇದು ನಾನು ಚಿಕ್ಕದು, ಅದಕ್ಕೆ ಒಂದು 15 ತಗೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ನಾವೇನು ಮಾಡಬೇಕು ಅಂದರೆ, ಇದು ಫಸ್ಟು ನೀರು ಹಾಕ್ದೇ ನಾವು ಫಸ್ಟು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾನು ಇದು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈ ಥರ ನೀರು ಹಾಕಿಲ್ಲ, ಹಾಗೆ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಫಸ್ಟು. ಇದಕ್ಕೆ ನಾವೀಗ ಒಂದು 4 ಸ್ಪೂನಷ್ಟು ಹಾಲಿನ ಪುಡಿ ಹಾಕಬೇಕಾಗುತ್ತೆ. ಒಂದು 4 ಸ್ಪೂನು ಹಾಲಿನ ಪುಡಿ ಹಾಕೋಣ. ಇದು 4. ಹಾಗೆ ಇದಕ್ಕೆ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಈ ಹಾಲಿನ ಪುಡಿ ಮತ್ತು ಸಕ್ಕರೆ ಬದಲು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಬೋದು. ಇದಕ್ಕೆ ನಾನೀಗ 2 ಏಲಕ್ಕಿ ಹಾಕ್ಕೊಳ್ತೀನಿ. ಈಗ ನಾನು ಒಂದು 3/4 ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ. ಈಗ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಹಾಲು ಹಾಕ್ಬಿಟ್ಟು ಇದು ರುಬ್ಕೊಂಡು ಬರ್ತೀನಿ. ನೀರು ಹಾಕಬಾರ್ದು, ಹಾಲು ಹಾಕಬೇಕು. ನಾನೀಗ ಇದು ರುಬ್ಕೊಂಡು ಬರ್ತೀನಿ. ಈಗ ಇನ್ನು ಮಿಕ್ಕಿರೋ ಹಾಲು ಹಾಕ್ಬಿಡೋಣ. ಇದಕ್ಕೆ ಗಟ್ಟಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ನಾನಿದು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸ್ಟವ್ ಅಂಟಿಸಿ ಬಾಂಡಿಟ್ಟಿದ್ದೀನಿ. ಬಾಂಡಿಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಈಗ ತುಪ್ಪ ಬಿಸಿಯಾಗಿದೆ. ನಾನು 1 ಬಟ್ಲಷ್ಟು ಒಣ ಕೊಬ್ಬರಿ ಪುಡಿ ತಗೊಂಡಿದ್ದೀನಿ, ಡೆಸಿಕೇಟೆಡ್ ಪೌಡರು. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಫ್ಲೇಮಲ್ಲಿ ಇಟ್ಕೊಳ್ಳೋಣ, ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋಣ ಅಷ್ಟೇ. ಇದು ಜಾಸ್ತಿ ಏನು ಉರಿಯೋದೆಲ್ಲ ಏನಿಲ್ಲ, ಕಲರ್ ಚೇಂಜ್ ಆಗಬಾರ್ದು. ಬರೀ ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಚೂರು ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಒಂದೇ 1 ನಿಮಿಷ ಸಾಕು. ಇದು ಫ್ರೈ ಆಗಿದ ತಕ್ಷಣವೇ ನಾವು ನೋಡಿ ಸಾಕು, 1 ನಿಮಿಷ. ಇದು ಸುಮ್ಮನೆ ಹೆಂಗಂದರೆ ಬೆಚ್ಚಗಿದ್ರೆ ಸಾಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ರುಬ್ಕೊಂಡಿದ್ವಲ್ಲ ವಿಳ್ಯದೆಲೆದು, ಇದಕ್ಕೆ ಹಾಕ್ತೀನಿ. ಇದಕ್ಕೆ ಹಾಕ್ಬಿಟ್ಟು ಇದೆಲ್ಲ ಒಂದುಗೂಡಿ ಉಂಡೆ ಥರ ಕಟ್ಟಬೇಕು ನಾವು. ಫುಲ್ಲು ನಾವು ಇದಕ್ಕೆ ಫುಡ್ ಕಲರು ಹಾಕ್ತಾರೆ, ನಾನು ಫುಡ್ ಕಲರ್ ಹಾಕಿಲ್ಲ. ಒಂದು 5 ನಿಮಿಷ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಳ್ಳಿ. ಚೆನ್ನಾಗಿದು ಒಂದುಗೂಡಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಕೈಗೆ ಮೆತ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೋಡಿ, ಇವಾಗ ಕೈಗೆ ಇದು ಮೆತ್ಕೊಳ್ತಾ ಇಲ್ಲ. ಇವಾಗ ನೋಡಿ ಈ ಥರ ಆಗಿದೆ. ಈ ಥರ ಉಂಡೆ ಆಗಬೇಕು. ಈಗ ಇದಾಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾವು ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗ ನೋಡಿ. ಫುಡ್ ಕಲರ್ ಏನು ಹಾಕೋದೇ ಬೇಡ, ಅದೇ ಕಲರ್ ಬಂದೇ ಬರುತ್ತೆ. ಲಡ್ಡು ಒಳಗಡೆ ಸ್ಟಫಿಂಗ್ ಇಡಬೇಕಾಗುತ್ತೆ.
ಅದಕ್ಕೆ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಇವಾಗ ನಾನು ಈಗ 1 ಸ್ಪೂನಷ್ಟು ಸೋಂಪು ತಗೊಳ್ತಾ ಇದ್ದೀನಿ ನೋಡಿ. ಸೋಂಪು 1 ಸ್ಪೂನಷ್ಟು ತಗೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಗುಲ್ಕನ್ ತಗೊಳ್ತಾ ಇದ್ದೀನಿ. 2 ಸ್ಪೂನು ಗುಲ್ಕನ್ ತಗೊಳ್ತಾ ಇದ್ದೀನಿ. 2 ಸ್ಪೂನು ಗುಲ್ಕನ್ ತಗೊಂಡಿದ್ದೀನಿ. ಟೂಟಿ ಫ್ರೂಟಿ 1-2 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಕೊಬ್ಬರಿ ಪುಡಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಡ್ರೈ ಫ್ರೂಟ್ ಪೌಡ್ರ್ ಮಾಡ್ಕೊಂಡಿದ್ದೆ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ. ಈಗ ನಾನು ಡ್ರೈ ಫ್ರೂಟ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ. ಎಸೆನ್ಸ್ ಇದ್ದರೂ ಹಾಕ್ಕೊಳ್ಬೋದು ನೀವು. ಒಂದು ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1-2 ಡ್ರಾಪ್ ಅಷ್ಟು ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಕಲರು, ಆರೆಂಜ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಲಡ್ಡು. ಮಾಡಿಕೊಡ್ಬೋದು ಯಾರಾದರೂ ಬಂದರೆ, ಯೂನಿಕ್ ಆಗೂ ಇರುತ್ತೆ. ಇದೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಇಷ್ಟಿಷ್ಟಪ್ಪ ಉಂಡೆ ಕಟ್ಕೊಳ್ಳೋಣ. ಇದು ಒಳಗಡೆ ಸ್ಟಫಿಂಗ್ ಇಡೋಕ್ಕೆ ನೋಡಿ, ಇಷ್ಟಿಷ್ಟಪ್ಪ ಉಂಡೆ ಕಟ್ಕೊಳ್ಳೋಣ. ಇದು ಇಷ್ಟಿಷ್ಟಪ್ಪ ಉಂಡೆ ಕಟ್ಕೊಳ್ತಾರೆ. ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಬೋದು ನಾವು. ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದು ಕೂಡ 11 ಉಂಡೆ ಕಟ್ಕೊಂಡಿದ್ದೀನಿ. ಇದು ಕೂಡ 11 ಉಂಡೆ ಆಗಿದೆ. ಇವಾಗ ಮಾಡೋದು ನೋಡೋಣ. ಇವಾಗ ಒಂದು ಉಂಡೆ ತಗೊಳ್ಳೋಣ. ಉಂಡೆ ತಗೊಂಡು ಈ ಥರ ಕೈಯಲ್ಲೇ ಈ ಥರ ಮಾಡ್ಕೊಂಬೋಣ ನೋಡಿ. ಈ ಥರ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಉಂಡೆ ಇಟ್ಬಿಟ್ಟು ಇದು ಕವರ್ ಮಾಡಬೇಕಷ್ಟೆ ನೋಡಿ. ಈ ಥರ ಕವರ್ ಮಾಡಿ ಈ ಥರ ಉಂಡೆ ಕಟ್ಕೊಂಬೋಣ ನೋಡಿ. ಮಧ್ಯದಲ್ಲಿಟ್ಟು ಈ ಥರ ಉಂಡೆ ಕಟ್ಕೊಂಬೋಣ. ಸ್ಟಫಿಂಗ್ ಮಾಡ್ಕೊಂಡಿದ್ನಲ್ಲ ಇದು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮತ್ತೆ ತಗೊಳ್ಳೋಣ ನೋಡಿ. ಅಗ್ಲವಾಗಿ ಮಾಡ್ಕೊಂಬಿಡಿ, ಕೈಯಲ್ಲೇ ಈ ಥರ ಅಗ್ಲವಾಗಿ ಮಾಡ್ಕೊಂಬಿಡಿ. ಈ ಥರ ಮಾಡಿಕೊಂಡು ಉಂಡೆ ಇದು ಒಳಗಡೆ ಹಿಂಗೆ ಇಟ್ಬಿಟ್ಟು ಈ ಥರ ಒಳಗಡೆ ಹೋಗ್ಬೇಕದು. ಈ ಥರ ನಾವು ನೋಡಿ. ಸ್ವಲ್ಪ ಅಕಸ್ಮಾತ್ ಇಲ್ಲಿ ಏನಾದರೂ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಹಿಂಗೆ ಸ್ವಲ್ಪ ಹಾಕ್ಬಿಟ್ಟು ಪ್ಯಾಚ್ ಮಾಡಿಬಿಡಿ ಅಷ್ಟೇ. ಕಾಣಿಸ್ತಾ ಇದೆ ಅಂದರೆ, ಇಲ್ಲ ಅಂದರೆ ಬೇಡ. ಇನ್ನೊಂದ್ಸರಿ ತೋರಿಸ್ತೀನಿ. ಇದು ತುಂಬ ಈ ಥರ ಅಗಲವಾಗಿ ಮಾಡ್ಕೊಳ್ಳಿ ಈ ಥರ. ಹಾಗೆ ನಾನು ಇದೆಲ್ಲ ಮಾಡ್ಕೊಂಡು ಬರ್ತೀನಿ ನೋಡಿ. ನೋಡಿ ಈ ಥರ ಉಂಡೆ ಮಾಡ್ಕೊಂಬಿಡಿ. ನಾನು ಹಾಗೆ ಇದೆಲ್ಲ ಮಾಡ್ಕೊಂಡು ಬರ್ತೀನಿ. ಲಡ್ಡು ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಏನು ಮಾಡಬೇಕು ಅಂದರೆ ಕೊಬ್ಬರಿ ಪುಡಿ ತಗೋಬೇಕು. ಕೊಬ್ಬರಿ ಪುಡಿ ತಗೊಂಡು ಇದ್ರ ಮೇಲೆ ಈ ಥರ ಉರುಳಿಸೋಣ. ಇದು ನನ್ನ ಮನೆಯಲ್ಲೇ ಮಾಡಿರೋದು ಕೊಬ್ಬರಿ ಪುಡಿ. ಹಿಂದೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಮಾಡ್ಕೊಂಡು ಎಲ್ಲ ಲಡ್ಡುಗಳಿಗೆ ಆ ಥರನೇ ಹಾಕಬೇಕು. ಲಡ್ಡುಗಳಿಗೆ ಆ ಥರ ಮಾಡ್ಕೊಂಡು ಬರ್ತೀನಿ ನೋಡಿ. ಲಡ್ಡು ಎಲ್ಲ ಕಟ್ಕೊಂಡಿದ್ದೀನಿ. ಬೇಕಾದರೆ ನಾವು ನೋಡಿ ಚರಿಸ್ ಬರುತ್ತಲ್ಲ, ಅದು ಇದ್ರ ಮೇಲೆ ಹಿಂಗೆ ಇಡ್ಬೋದು. ಈ ಥರ ಕಟ್ ಮಾಡಿಬಿಟ್ಟು ಬೇಕಾದರೆ ಹಿಂಗೆ ಇಡ್ಬೋದು. ಗೋಡಂಬಿ ಇಡ್ಬೋದು, ದ್ರಾಕ್ಷಿ ಕೂಡ ಇಡ್ಬೋದು.
ನಾನೀಗ ಸರ್ವ್ ಮಾಡ್ಕೊಳ್ತೀನಿ. ಪಾನಕ ಲಡ್ಡು ರೆಡಿ ಆಯಿತು. ವಿಳೆದೆಲೆ ಲಡ್ಡು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ವಿಳೆದೆಲೆ ಲಡ್ಡು ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಈಗ ಟೇಸ್ಟ್ ಒಂದು ತಗೊಂಡು ಒಂದು ಪ್ಲೇಟ್ ತಗೊಂಡಿದ್ದೀನಿ. ನಾನು ಎಣ್ಣೆ ತಗೊಂಡು ಕಟ್ ಮಾಡೋಣ. ನಾವು ಕಟ್ ಮಾಡೋಣ. ನೋಡಿ ನೋಡಿ ಆ ಸ್ಟಫಿಂಗ್ ನೋಡಿ. ಎಷ್ಟು ನೋಡೋಣ. ಚೆನ್ನಾಗಿದೆ. ವಿಳೆದೆಲೆ ಹಾಕ್ಕೊಂಡಿದ್ವಿನೋ ಹಂಗೆ ಆಗ್ತಾಯಿದೆ. ಚೆನ್ನಾಗಿದೆ. ಒಳಗಡೆ ಆ ಸ್ಟಫಿಂಗ್ ಹಾಕಿದ್ವಲ್ಲ ಅದೆಲ್ಲ ಹಾಗೆ ಬಾಯ್ಬೇಕು ಸಿಗ್ತಾಯಿದೆ. ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಒಂದೇ ಥರ ಲಡ್ಡು ಮಾಡಿ ಬೇಜಾರಾದರೆ ಈ ಥರ ಯೂನಿಕ್ಕಾಗಿ ಲಡ್ಡು ಮಾಡ್ಕೊಳ್ಬೋದು ನಾವು. ಥ್ಯಾಂಕ್ ಯು.